ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಂಡಕ್ಕಿ ಕಾಯಿ ಮತ್ತು ಅಕ್ಕಿ ಹಾಕಿಬಿಟ್ಟು ಮಂಡಕ್ಕಿ ದೋಸೆ ಮಾಡ್ತಾಯಿದ್ದೀವಿ. ನಾವು ಸುಮಾರು 1.5 ಗ್ಲಾಸ್ ಅಕ್ಕಿನ 4 ತಾಸು ನೆನೆಸಿಟ್ಕೊಂಡಿದ್ವಿ. ಚೆನ್ನಾಗಿ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ವಿ. ಸಾಮಾನ್ಯ ಇದೇ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಕಿದ್ವಿ. ಈಗ ಇದೇ ಗ್ಲಾಸಲ್ಲಿ 3 ಗ್ಲಾಸು ಮಂಡಕ್ಕಿ ಹಾಕ್ಕೋಬೇಕಾಗುತ್ತೆ. ಮತ್ತೊಂದು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀವಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸು ಮಂಡಕ್ಕಿ ತೊಗೊಂಡಿದ್ದೀವಿ. ಮಂಡಕ್ಕಿ ಕೂಡ ಚೆನ್ನಾಗಿ ಆರಿಸಿ ಕಲ್ಲು ಎಲ್ಲ ತೆಗೆದಿಟ್ಕೊಂಡಿದ್ದೀವಿ. ಅಕ್ಕಿ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀವಿ. ಈಗ ಮಂಡಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ಜೊತೆ ಕಾಯಿ ಹಾಕಿ ರುಬ್ಕೊಂಡು ಬರೋಣ. ಮಂಡಕ್ಕಿನ ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆಸಿಡಬೇಕು. ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಅಕ್ಕಿ ಜೊತೆ ಚೆನ್ನಾಗಿ ಇದನ್ನ ಹಿಂಡಿ ಅಕ್ಕಿ ಜೊತೆ ಹಾಕಿಬಿಟ್ಟು ರುಬ್ಕೋಬೇಕು ಸ್ನೇಹಿತರೆ. ಒಂದು 5 ನಿಮಿಷ ನೆನೆಸಿಡೋಣ. ಮಿಕ್ಸಿ ಜಾರಲ್ಲಿ ಅಕ್ಕಿ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಅಕ್ಕಿ, ಸ್ವಲ್ಪ ಮಂಡಕ್ಕಿ, ಸ್ವಲ್ಪ ತೆಂಗಿನಕಾಯಿ ಹಾಕಿಬಿಟ್ಟು ನೈಸಾಗಿ ರುಬ್ಬಿಟ್ಕೋಬೇಕು ಸ್ನೇಹಿತರೆ. ಮಂಡಕ್ಕಿ ಕೂಡ ಚೆನ್ನಾಗಿ ಹಿಂಡಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಬರೋಣ. ರುಬ್ಕೊಂಡಿದ್ದೀವಿ. ಒಂದು ಪಾತ್ರೆ ಹಾಕೊಳ್ಳೋಣ ಸ್ನೇಹಿತರೆ. ನೈಸಾಗಿ ರುಬ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ರುಬ್ಬಿದ್ನೂ ಹಾಕ್ಕೊಂಡು ಬಿಡೋಣ. ನೈಸಾಗಿ ರುಬ್ಕೊಂಡಿದ್ದೀವಿ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಬೆಳಗ್ಗೆನೂ ಹಾಕ್ಬೋದು, ಈಗ ರಾತ್ರಿನೂ ಹಾಕಿದ್ರೆ ಏನು ತೊಂದರೆ ಇಲ್ಲ. ಒಂದು 1/4 ಚಮಚ ಸಕ್ಕರೆ ಹಾಕೋಣ. 1/4 ಚಮಚ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಈ ಹದಕ್ಕೆ ಸಾಕು. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಲಿಡ್ ಮುಚ್ಚಿಡೋಣ. ರಾತ್ರಿಯೇ ನಾವು ಮಂಡಕ್ಕಿ ದೋಸೆಗೆ ಅಕ್ಕಿ ರುಬ್ಬಿಟ್ಟಿದ್ವಿ. ಈಗ ನೋಡೋಣ ಹೇಗೆ ಉಬ್ಬಿ ಬಂದಿದೆ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಮಂಡಕ್ಕಿ ದೋಸೆ ಹಿಟ್ಟು ಉಬ್ಬಿ ಬಂದಿದೆ. ನಾವು ಇದಕ್ಕೆ ಉದ್ದಿನಬೇಳೆ ಅಥವಾ ಮೆಂತೆ ಇಷ್ಟೇನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದು ದೋಸೆ ಮಾಡ್ಕೊಳ್ಳೋಣ. ದೋಸೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಳ್ತಾ ಇದ್ದೀವಿ. ಫಸ್ಟಿಗೆ ಎಣ್ಣೆ ಹಾಕಬಾರ್ದು ಸ್ನೇಹಿತರೆ. ದೋಸೆ ಕೊಯ್ದ ಮೇಲೆ ಅದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದು ಈ ಮಂಡಕ್ಕಿ ದೋಸೆ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಈಗ ದೋಸೆ ಹಾಕ್ಕೊಳ್ಳೋಣ. ತವಾ ಬಿಸಿಯಾಗಿದೆ. ಇದನ್ನು ಬೆಂಕಿಲಿ ಬೇಯಿಸ್ಕೋಬೇಕು. ಸಣ್ಣ ಹಾಕಿದ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಂದುಬಿಡುತ್ತೆ. ರೆಡಿಯಾಗಿದೆ, ತಗೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ.
ತುಂಬ ಚೆನ್ನಾಗಿ ಮಂಡಕ್ಕಿ ಕಾಯಿ ದೋಸೆ ರೆಡಿಯಾಗಿದೆ ಸ್ನೇಹಿತರೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಮಂಡಕ್ಕಿ ಕಾಯಿ ದೋಸೆ ಮತ್ತು ಕೆಂಪು ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ. ಒಣಮೆಣಸು ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದ್ದೀವಿ. ತುಂಬ ಟೇಸ್ಟಾಗಿರುತ್ತೆ ಈ ಥರ ದೋಸೆ. ನಾವು ಉದ್ದಿನಬೇಳೆ ಅಥವಾ ಮೆಂತೆ ಏನೂ ಹಾಕಿಲ್ಲ, ಬರೀ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀವಿ ಮತ್ತು ಮಂಡಕ್ಕಿ ಮತ್ತು ಅದು ರೇಷನ್ ಅಕ್ಕಿ ಹಾಕಿದ್ದೀವಿ. ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.